ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಬಸವ ಬೆಳಗು ಬೆಳಗಲಿ, ಭವದ ഇരുಳು ಕಳೆಯಲಿ, ಹೃದಯ ನಯನವ ತೆರೆಯಲಿ, ಸದಯ ಬಸವನ ನೆನೆಯಲಿ, ಕಲ್ಯಾಣ ಬಸವನ ನೆನೆಯಲಿ, ಕಲ್ಯಾಣ ಬಸವನ ನೆನೆಯಲಿ, ಕಲ್ಯಾಣ ಬಸವನ ನೆನೆಯಲಿ. ಶರಣು ಶರಣಾರ್ಥಿಗಳು. 891ನೆಯ ಬಸವ ಜಯಂತಿಯ ಶುಭಾಶಯಗಳು. ನಮ್ಮೂರಿನಲ್ಲಿ ಈ ಸಲವು ಬಸವ ಜಯಂತಿಯ ಕಾರ್ಯಕ್ರಮ ಅದ್ಭುತವಾಗಿ ಜರುಗಿತು. ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಮ್ಮೂರಿಗೆ ಎಲ್ಲರ ಒತ್ತಾಯದ ಮೇರೆಗೆ ನಿರಂಜನ ಸ್ವಾಮೀಜಿಯವರು 2ನೆಯ ಬಾರಿಗೆ 25 ದಿವಸಗಳ ಮಟ್ಟಿಗೆ ಬಂದಿದ್ದರು. 10 ದಿನಗಳ ಕಾಲ ಅನುಷ್ಠಾನಗೈದರು. ತದನಂತರ 15 ದಿವಸಗಳ ಕಾಲ ಅಧ್ಯಾತ್ಮ ಯೋಗವನ್ನು ಕಲಿಸಿದರು. ಅಮೃತೇಶ್ವರ ಗುಡಿಯ ವಿಶಾಲವಾದ ಪ್ರಾಂಗಣದಲ್ಲಿ ಗಿಡ ಮರಗಳ ತಂಪು ಗಾಳಿ, ಕೋಗಿಲೆಗಳ ಕುಹುಕು ಇಂಚರ, ಆಹ್ಲಾದಕರ ಪ್ರಶಾಂತ ವಾತಾವರಣ ಯೋಗ ಕಲಿಯಲು ಯೋಗ್ಯವೆನಿಸಿತ್ತು. ನಿರಂಜನ ಸ್ವಾಮೀಜಿಯವರ ಹಾಸ್ಯಪ್ರಜ್ಞೆ ಎಲ್ಲರನ್ನು ಮೆಚ್ಚಿಸುವಂತಿತ್ತು. ಪೂಜ್ಯರು ನಿರಾಭಾರಿ ಚರಜಂಗಮರಾಗಿ ಯಾವ ಅಪೇಕ್ಷೆ ಇಲ್ಲದೆ ತತ್ವ ಪ್ರಚಾರವನ್ನು ಪ್ರವಚನಗಳ ಮೂಲಕ ಜನಮನದಲ್ಲಿ ಸದ್ವಿಚಾರ, ಸದಾಚಾರ, ಸದ್ಭಕ್ತಿಗಳನ್ನು ಬಿತ್ತುತ್ತಾ ಆನಂದಮಯವಾಗಿ ಜೀವನ ಸಾಗಿಸುವ ಸೂತ್ರಗಳನ್ನು ಬೋಧಿಸಿದರು. ನಿರಂಜನ ಸ್ವಾಮೀಜಿಯವರು ಇಂದಿನ ಪ್ರಸ್ತುತ ಸಮಾಜಕ್ಕೆ ಬೇಕಾಗುವಂತಹ ವಿಷಯಗಳು ಅಂದರೆ ಸ್ವಚ್ಛತೆ, ಮರಗಿಡಗಳ ರಕ್ಷಣೆ ಮತ್ತು ಮಕ್ಕಳು ಮತ್ತು ನಾವು ಸಾಧ್ಯವಾದಷ್ಟು ಮೊಬೈಲ್ದಿಂದ ದೂರವಾಗಿರುವುದು, ಶಿಸ್ತಿನಿಂದ ಮಕ್ಕಳನ್ನು ಬೆಳೆಸುವುದು, ನೀತಿ ಕಥೆಗಳನ್ನು ಹೇಳುವುದು, ಅವರೊಂದಿಗೆ ಒಂದಾಗಿ ಆಟವಾಡುವುದು ಹಾಗೂ ಮಕ್ಕಳಿಗೆ ವಚನಗಳನ್ನು ಹೇಳಿಕೊಡುವುದು. ಇಲ್ಲಿ ಶರಣರ ತ್ಯಾಗ ವ್ಯರ್ಥವಾಗಬಾರದು, ವಚನಗಳೇ ಬಾಳ ಬೆಳಕು ಹಾಗೂ ಮಕ್ಕಳು ತಪ್ಪದಾರಿಗೆ ಹೋಗಬಾರದು ಎಂದರೆ ವಚನಗಳನ್ನು ಕಲಿಸಿರಿ ಎಂದು ಹೇಳುತ್ತಿದ್ದರು. ಮುತ್ತಿನಂತಹ ಮಾತುಗಳಲ್ಲವೇ 15 ದಿನ ಕಳೆದದ್ದು ನಮಗೆ ತಿಳಿಯಲೇ ಇಲ್ಲ. ಪ್ರತಿಯೊಂದು ದಿನ ಹಬ್ಬವಾಗಿತ್ತು. ದಿನಾಂಕ 8ರಂದು ಬಸವರಾಜ ಶರಣರ ಶೂನ್ಯಲಿಂಗ ಭಾಗ 2 ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವು ಜಗದ್ಗುರು ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ದರಾಮ ಸ್ವಾಮಿ ಅವರಿಂದ ನೆರವೇರಿತು. ಬಸವರಾಜ ಶರಣರೊಂದಿಗೆ ಉಳಿವಿಯ ಚನ್ನಬಸವಣ್ಣ ಅಪ್ಪಾಜಿಯವರು ಮತ್ತು ಬಸವ ಕಲ್ಯಾಣದ ಶಿವಾನಂದ ಸ್ವಾಮೀಜಿಯವರು, ಬಸವಭೂಷಣ ಸ್ವಾಮೀಜಿಯವರು ಉಪಸ್ಥಿತರಿದ್ದರು. ಒಟ್ಟಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಇಲ್ಲಿ 9ನೇ ತಾರೀಕು ನಿರಂಜನ ಸ್ವಾಮೀಜಿಯವರ ಯೋಗ ಮತ್ತು ಪ್ರವಚನದ ಬಗ್ಗೆ ಮಕ್ಕಳು ಮತ್ತು ದೊಡ್ಡವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದರು. ಬೆಳಗ್ಗೆ 5:30ರಿಂದ 6:30ಕ್ಕೆ ಅಧ್ಯಾತ್ಮ ಯೋಗ, 8:30ಕ್ಕೆ ಇಷ್ಟಲಿಂಗ ಪೂಜೆ ಪ್ರಸಾದ, ಸಾಯಂಕಾಲ ಪ್ರವಚನ ಪ್ರಸಾದ. ಹೀಗೆ 15 ದಿನಗಳು ಸಂಭ್ರಮದಿಂದ ಕಳೆದವು. ಕೊನೆಯ ದಿನ 10ನೇ ತಾರೀಕು ಬಸವ ಜಯಂತಿಯ ದಿನದಂದು 6:30ಕ್ಕೆ ಎಲ್ಲರೂ ಅಮೃತೇಶ್ವರ ಗುಡಿಯಿಂದ ಗಾಂಧೀಜಿ ಸರ್ಕಲ್ದವರೆಗೆ, ಅಲ್ಲಿಂದ ಬಸವ ಪುತ್ಥಳಿಯವರೆಗೆ ವಚನ ಮತ್ತು ಬಸವ ಸ್ಥಿತಿ ಮತ್ತು ಬಸವ ಘೋಷಣೆ ಹೇಳುತ್ತಾ ಸಾಗಿದೆವು. ಬಸವ ಪುತ್ಥಳಿಗೆ ಪೂಜೆ ಮತ್ತು ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ನಮ್ಮ ಮನೆಗಳಿಗೆ ತೆರಳಿದೆವು. ಪ್ರತಿದಿನದ ಅಡಿಗೆ ಕೆಲಸದಲ್ಲಿ ಅಕ್ಕನ ಬಳಗದ ಸಹೋದರಿಯರು ಸಹಾಯ ಮಾಡಿದ್ದಾರೆ. ಅಣ್ಣಂದಿರು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಹಗಲಿರುಳು ಶ್ರಮಿಸಿದ್ದಾರೆ. ಎಲೆಯ ಮರೆಯ ಕಾಯಿ ಅಂತ ಅದೆಷ್ಟೋ ಜನ ಸಹಾಯ ಮಾಡಿದ್ದಾರೆ, ದಾಸೋಹ ಮಾಡಿದ್ದಾರೆ, ಸ್ವ ಇಚ್ಛೆಯಿಂದ ಪರಿಶ್ರಮ ಪಟ್ಟಿದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಕೂಡಿ ಒಗ್ಗಟ್ಟಿನಲ್ಲಿ ಬಲವಿದೆ. ಇದು ಒಬ್ಬರಿಂದ ಸಾಧ್ಯವಾಗುತ್ತಿರಲಿಲ್ಲ. ಬಸವ ಬಳಗದ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದು ಮಂತ್ರವಾಯಿತು. ಎಲ್ಲರಿಗೂ ಬಸವಾದಿ ಶರಣರ ಆಶೀರ್ವಾದ ಖಂಡಿತವಾಗಿ ಲಭಿಸುತ್ತದೆ. ಇದೇ ನಮ್ಮ ಆಶಯ ಕೂಡ. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು.